ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳದ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಬಟ್ ಇನ್ನು ಯಾರಿಗೆಲ್ಲ ರಿಲೀಸ್ ಆಗಿಲ್ಲ ಅವ್ರಿಗೆ ಯಾವಾಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಅಕ್ಟೋಬರ್ ಆ್ಯಂಡ್ ನವೆಂಬರ್ ತಿಂಗಳದ ಹಣದು ಕೂಡ ಅಪ್ಡೇಟ್ ಕೊಟ್ಟಿದ್ದಾರೆ. ಸೊ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆ್ಯಂಡ್ ತುಂಬ ಜನರು ಹೊಸದಾಗಿ ಅಪ್ಲಿಕೆಂಟ್ಸ್ ಯಾರೆಲ್ಲ ಇದ್ದೀರಾ ಅವರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಅಕ್ಕ ನವೆಂಬರ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಹೇಳಿ, ಆ್ಯಂಡ್ ಕಂಪಲ್ಸರಿ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಲೇಬೇಕಾ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಎಲ್ಲಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನೀವು ಐಶ್ವರ್ಯ ಮೇತ್ರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಈ ಥರ ಯೂಸ್ಫುಲ್ ಇನ್ಫಾರ್ಮೇಟಿವ್ ವಿಡಿಯೋಸ್ ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಸೊ ಮೊದಲಿಗೆ ನವೆಂಬರ್ ತಿಂಗಳದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ಮಾತಾಡೋಣ. ಸೊ ಸೆಲ್ಫ್ ಡಿಕ್ಲರೇಷನ್ ಇವಾಗ ನಾವು ಮಂತ್ಲಿ ಕೊಡಬೇಕಾಗುತ್ತೆ. ಸೊ ನೀವು ಇವಾಗ ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ರಿ ಅಂತಂದರೆ ನಿಮಗೆ ನವೆಂಬರ್ ತಿಂಗಳದ ಹಣ ಬರುತ್ತೆ. ಸೊ ಹಾಗೆ ನೆಕ್ಸ್ಟ್ ತಿಂಗಳು ಡಿಸೆಂಬರ್ ಬರುತ್ತೆ ಅಲ್ವಾ. ಸೊ ಡಿಸೆಂಬರಲ್ಲಿ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ರಿ ಅಂತಂದರೆ ಡಿಸೆಂಬರ್ ತಿಂಗಳದ ಹಣ ಬರುತ್ತೆ. ಸೊ ಬೈ ಚಾನ್ಸ್ ನೀವು ನವೆಂಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಿಸ್ ಮಾಡಿದ್ರಿ ಅಂತಂದರೆ ನಿಮಗೆ ನವೆಂಬರ್ ತಿಂಗಳದ ಹಣ ಬರೋದಿಲ್ಲ. ಓಕೆನಾ. ಸೊ ಕಂಪಲ್ಸರಿ ಇವಾಗ ನೀವು ತಿಂಗಳ ಸೆಲ್ಫ್ ಡಿಕ್ಲರೇಷನ್ ಕೊಡಲೇಬೇಕು ಅಂತ ಹೊಸ ಅಪ್ಡೇಟ್ ಬಂದಿರೋದು. ಆ್ಯಂಡ್ ಇವಾಗ ಬನ್ನಿ ಲಾಸ್ಟ್ ಡೇಟ್ ಯಾವಾಗ ಅಂತ ನೋಡೋಣ. ಸೊ ಸೆಲ್ಫ್ ಡಿಕ್ಲರೇಷನ್ ಕೊಡೋದಕ್ಕೆ 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ನಮಗೆ ಟೈಮ್ ಕೊಡ್ತಾರೆ. 25 ಡೇಸ್ ನಮಗೆ ಟೈಮ್ ಕೊಡ್ತಾರೆ. ಸೊ ಆ ಒಂದು ಡೇಸಲ್ಲಿನೇ ನಾವು ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಾಗುತ್ತೆ. ಸೊ ನೀವೇನಾದರೂ ಬೈ ಮಿಸ್ ಆಯಿತು, ಸೊ ಏನೇ ಒಂದು ಪ್ರಾಬ್ಲಮಿಂದ ಇದು ಆಯಿತು ಅಂತಂದರೆ ನಿಮಗೆ ನವೆಂಬರ್ ತಿಂಗಳದ ಹಣ ಬರೋದಿಲ್ಲ. ಓಕೆನಾ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 25 ಡೇಟ್ ಇರುತ್ತೆ. 25th ಒಳಗಡೆನೆ ನೀವು ನವೆಂಬರ್ ತಿಂಗಳದ್ದು ಹಣ ಅಂದರೆ ಸೆಲ್ಫ್ ಡಿಕ್ಲರೇಷನ್ ಕಂಪಲ್ಸರಿ ಎಲ್ಲರೂ ಮಾಡಿ. ಓಕೆನಾ. ಸೊ ಇವಾಗ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅಕ್ಕ ನಾವು ಅಕ್ಟೋಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡಿಲ್ಲಲ್ವಾ, ಹಾಗಾದರೆ ನಮಗೆ ಅಕ್ಟೋಬರ್ ತಿಂಗಳದ ಹಣ ಬರೋದಿಲ್ವಾ ಅಂತ ಕೂಡ ಕೇಳ್ತಾ ಇದ್ರಿ. ಸೊ ಆವಾಗ ಈ ಒಂದು ಅಪ್ಡೇಟ್ ಬಂದಿರೋದು ನವೆಂಬರ್ ತಿಂಗಳಲ್ಲಿ. ಓಕೆನಾ. ಮಂತ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡಿ ಅಂತ ಹೇಳಿ. ಸೊ ಅಕ್ಟೋಬರ್ ತಿಂಗಳಲ್ಲಿ ಸೆಲ್ಫ್ ಡಿಕ್ಲರೇಷನ್ ಯಾರೆಲ್ಲ ಕೊಟ್ಟಿಲ್ಲ ಅವ್ರಿಗೂ ಕೂಡ ಹಣ ಬರುತ್ತೆ. ಯಾರು ಕೂಡ ಹೆದರೋ ಅವಶ್ಯಕತೆ ಇಲ್ಲ. ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ, ನಿಮಗೆ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಅಮೌಂಟ್ ನಿಮ್ಮ ಒಂದು ಅಕೌಂಟ್ಗೆ ಬಂದು ಸೇರುತ್ತೆ. ಆ್ಯಂಡ್ ಯಾವಾಗ ಸೇರುತ್ತೆ ಅಂತಂದರೆ ನೀವು ಏನು ಕೂಡ ಫೇಕ್ ಆಗಿ ಸೆಲ್ಫ್ ಡಿಕ್ಲರೇಷನ್ ಲೈಕ್ ನೀವು ಹೈಯರ್ ಸ್ಟಡೀಸ್ ಅದು ಏನಾದರೂ ಮಾಡ್ತಾ ಇದ್ದೀರಾ, ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ, ಆ್ಯಂಡ್ ನೀವು ಕೋಚಿಂಗ್ ತೊಗೊಳ್ತಾ ಇದ್ದೀರಾ ಅಂತಂದರೆ ನಿಮಗೆ ಅಮೌಂಟ್ ಕ್ಯಾನ್ಸಲ್ ಆಗಿರುತ್ತೆ. ಸೊ ಬರೋದಿಲ್ಲ. ಓಕೆನಾ. ಸೊ ಇವಾಗ ಇದು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬನ್ನಿ ನವೆಂಬರ್ ತಿಂಗಳದ ಹಣ ಯಾವಾಗ ಬರುತ್ತೆ. ಸೊ ಸೆಲ್ಫ್ ಡಿಕ್ಲರೇಷನ್ ಮಾಡಿದ ಮೇಲೆ ಮುಂದಿನ ತಿಂಗಳಲ್ಲಿ ಫಸ್ಟ್ ವೀಕ್ ಅಥವಾ 15 ಡೇಟ್ ಒಳಗಡೆನೆ ನಮಗೆ ಅಮೌಂಟ್ ರಿಲೀಸ್ ಮಾಡ್ತಾರೆ. ಅಂತಂದರೆ ನವೆಂಬರ್ ತಿಂಗಳದ ಹಣ ನೀವು ಡಿಸೆಂಬರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಆಲ್ವೇಸ್ ಇದೇ ಥರ ಅಲ್ವಾ, ನಾವು ನವೆಂಬರ್ ತಿಂಗಳದ್ದು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಮುಂದಿನ ತಿಂಗಳು ಬರುತ್ತೆ, ಡಿಸೆಂಬರಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟರೆ ಜಾನ್ವರಿಯಲ್ಲಿ ಬರುತ್ತೆ. ಸೊ ಈ ಥರ. ಓಕೆನಾ. ಸೊ ಇವಾಗ ಆಗಸ್ಟ್ ಮಂತ್ ಮತ್ತು ಸೆಪ್ಟೆಂಬರ್ ಮಂತಿನ ಹಣ ತುಂಬ ಜನರಿಗೆ ಕ್ರೆಡಿಟ್ ಆಗಿದೆ. ಸೊ ಯಾರಿಗೆಲ್ಲ ಆಗಿಲ್ಲ ನೀವು ವೆಯ್ಟ್ ಮಾಡಿ ಅಂತ ಹೇಳಿದ್ದಾರೆ. ಇದೇ ಮಂತ್ ಎಂಡಿಂಗಲ್ಲಿ ನಾವು ಹಾಕ್ತೀವಿ ಅಂತ ಅಪ್ಡೇಟ್ ಬಂದಿರೋದು. ಜೊತೆಗೆ ಆಗಸ್ಟ್ ಮಂತಿನ ಅಮೌಂಟ್ ಕೂಡ ಕೇಳ್ತಾ ಇದ್ರಿ. ಸೊ ಆಗಸ್ಟ್ ಮಂತಿನ ಹಣ ಕೂಡ ಇದೇ ಒಂದು ತಿಂಗಳಲ್ಲಿ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಈ ತಿಂಗಳು ಆಗಿಲ್ಲ ಅಂತಂದ್ರೆ ಬಿಕಾಸ್ ಆಗಸ್ಟ್ ಸೆಪ್ಟೆಂಬರ್ ಯಾರ್ದೆಲ್ಲ ಪೆಂಡಿಂಗ್ ಇದೆ ಅಲ್ವಾ, ಫಸ್ಟ್ ಅವ್ರದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅವ್ರದ್ದು ಕ್ಲಿಯರ್ ಆದ್ಮೇಲೆ ಅಕ್ಟೋಬರ್ ತಿಂಗಳದ ಹಣ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದು ಕೂಡ ಈ ತಿಂಗಳು ಎಂಡಿಂಗ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೆಕ್ಸ್ಟ್ ತಿಂಗಳು ಫಸ್ಟ್ ವೀಕ್ ಒಳಗಡೆನೆ ನೀವು ಅಕ್ಟೋಬರ್ ಅಮೌಂಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್, ಸೊ 3 ತಿಂಗಳದ್ದು ಹೇಳೋದಾದರೆ ನಿಮಗೆ ಈ ಮಂತ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಒಳಗಡೆನೆ ನಿಮಗೆ ಈ 3 ತಿಂಗಳದ ಅಮೌಂಟ್ ಬರುತ್ತೆ. ಓಕೆ. ಸೊ ಎಲ್ಲನೂ ಡೌಟ್ಸ್ ಕ್ಲಿಯರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಿಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳ್ಬೋದು. ಆ್ಯಂಡ್ ಎಸ್, ನಾನು ಒಂದ್ಸಲ ಲೈವ್ ಬಂದಾಗ ಒಂದಿಷ್ಟು ಡೌಟ್ಸ್ನ ನಿಮಗೆ ಕ್ಲಿಯರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ವಾ. ಲೈಕ್ ಏನಪ್ಪ ಅಂತಂದರೆ ಇವಾಗ ಹೊಸದಾಗಿ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಾ ಕೌಶಲ್ ಕಾರ್ಗೆ ಅಲ್ವಾ, ಸೊ ಅವ್ರಿಗೆ ಆಲ್ರೆಡಿ ರಿಜಿಸ್ಟರ್ ಅಂತ ಬರ್ತಾ ಇದೆ ಅಂತ ಸಾಕಷ್ಟು ಜನರು ಕಾಮೆಂಟ್ಸ್ ಮಾಡ್ತಾ ಇದ್ರಿ. ನಾವು ರಿಜಿಸ್ಟರೇ ಆಗಿಲ್ಲ ಆದರೂ ಕೂಡ ರಿಜಿಸ್ಟರ್ ಅಂತ ಬರ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಸೊ ಅವ್ರಿಗೆ ಒಂದು ಸೊಲ್ಯೂಷನ್ ಅಂತಂದರೆ ಅಲ್ಲಿ ಸರ್ವರ್ ಇಶ್ಯೂ ಇರೋದ್ರಿಂದ ಆ ಥರ ಆಗ್ತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ಕೊಡಬೇಕಂತೆ ಅವರಿಗೆ. ಸೊ ಅವರು ಅದೆಲ್ಲ ಸರ್ವರ್ ಎಲ್ಲ ಕ್ಲಿಯರ್ ಮಾಡ್ತಾರೆ. ಸೊ ಆವಾಗ ನೀವು ಈ ಒಂದು ರಿಜಿಸ್ಟ್ರೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ
ಅಂತಂದರೆ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ, ಓಕೆನಾ. ಸೊ ನಿಮಗೆ ಯಾವುದೇ ರೀತಿಯಾದಂಥ ದುಡ್ಡೆಲ್ಲ ಕ್ಯಾನ್ಸಲ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆ್ಯಂಡ್ ಎಸ್, ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತಂದರೆ ನಿಮಗೆ ಯುವ ನಿಧಿ ಅಮೌಂಟ್ 6 ತಿಂಗಳು ಕ್ರೆಡಿಟ್ ಆಗಿದೆ ನಿಮ್ಮ ಒಂದು ಅಕೌಂಟ್ಗೆ ಅಂತಂದರೆ ನೀವು ಈ ಒಂದು ಕೌಶಲ್ ಕಾರ್ಡ್ ರಿಜಿಸ್ಟ್ರೇಷನ್ಗೆ ರಿಜಿಸ್ಟರ್ ಆಗಿ. ಇಲ್ಲ ಅಂತಂದರೆ ರಿಜಿಸ್ಟರ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, 6 ಮಂತ್ಸ್ ನೀವು ನೀವು 6 ತಿಂಗಳು ನಿಮ್ಮ ಯುವ ನಿಧಿ ಬೆನಿಫಿಟ್ ಸಿಗ್ತಾ ಇದೆ 6 ತಿಂಗಳಿಂದ ಅಂತಂದರೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದು ಕೂಡ ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ, ಓಕೆನಾ. ಸೊ ಇವಾಗ ಎಲ್ಲಾನು ಡೌಟ್ಸ್ನ ನಾನು ಕ್ಲಿಯರ್ ಮಾಡಿದ್ದೀನಿ. ಸ್ಟಿಲ್ ಇದನ್ನು ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಬಹುದು. ಹಾಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಮೌಂಟ್ ಯಾರಿಗೆಲ್ಲ ರಿಲೀಸ್ ಆಗಿದೆ ಕಾಮೆಂಟ್ ಮೂಲಕ ತಿಳಿಸಿ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.